ಹಾಯ್ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೋಟರ್ ಐ ಡಿ ಹಳೇದಿರುತ್ತೆ, ಹೊಸದು ಯಾವ ಥರ ಮಾಡ್ಕೊಳ್ಳೋದು, ಹೊಸದು ಯಾವ ಥರ ನಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳೋದು, ಮತ್ತು ತಿರ್ಗಾ ನಿಮ್ಮದು ಕಳೆದೋಗಿರುತ್ತೆ, ಮತ್ತು ಇಲ್ಲಾಂದರೆ ಯಾವುದಾದ್ರೂ ಮನೆ ಶಿಫ್ಟ್ ಮಾಡಬೇಕಾದ್ರೆ ಮರ್ತು ಬಿಟ್ಟು ಬಂದಿರ್ತೀರ, ಇಲ್ಲಾಂದರೆ ಯಾವುದಾದ್ರೂ ಅಹಿತಕರ ಘಟನೆ ಸುಟ್ಟೋಗಿರ್ಬೋದು. ಅದನ್ನು ಯಾವ ಥರ ನಾವು ವಾಪಸ್ಸಾಗಿ ಫ್ರೀಯಾಗಿ ನಮ್ಮ ಆ ವೋಟರ್ ಐ ಡಿ ಕಾರ್ಡನ್ನು ಯಾವ ಥರ ಬುಕ್ ಮಾಡಬೇಕು ಆನ್ಲೈನ್ ಮುಖಾಂತರ ಅಂತ ನಾನು ತೋರಿಸ್ಕೊಡ್ತೀನಿ. ಅದನ್ನ ಇವತ್ತು ನೀವು ಸಿಂಪಲ್ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೋತಾ ಅದು ಏನೇನು ವೋಟರ್ ಐ ಡಿ ನಂಬರ್ ಹಾಕ್ಬಿಟ್ಟು ಯಾವ ಥರ ನಾವು ಅದನ್ನು ಮನೆ ತರಿಸ್ಕೋಬೋದು, ಯಾವ ಆನ್ಲೈನಿಂಗೆ ಆರ್ಡ್ರ್ ಯಾವ ಥರ ಮಾಡೋದು, ಆರ್ಡ್ರ್ ಮಾಡಿದರೆ ಅದು ನಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಯಾವ ಥರ ಬರುತ್ತೆ, ಅದಕ್ಕೆ ಪ್ರತಿಯೊಂದು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಮೆಸೇಜ್ ಕಮೆಂಟ್ ಮಾಡಿ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ಳೋಕ್ಕಾಗತ್ತೆ. ಮತ್ತು ನಿಮ್ಗೆ ಏನಾದರೂ ಸಮಸ್ಯೆ ಇದರಲ್ಲಿ ಡೌನ್ಲೋಡ್ ಆಗ್ತಾ ಇಲ್ವಾ, ಅದನ್ನು ಆರ್ಡರ್ ಮಾಡೋಕ್ಕಾಗ್ತಾ ಇಲ್ಲ, ಸ್ಟೆಪ್ ಮಿಸ್ ಆಗ್ತಾ ಇದೆ ಅಂತ ಏನಾದರೂ ನಿಮ್ಗೆ ಸಮಸ್ಯೆ ಇದ್ದರೆ ಮೆಸೇಜ್ ಮಾಡಿ, ಅದಕ್ಕೆ ನಾವು ರಿಪ್ಲೈ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕು. ಕ್ರೋಮ್ ಬ್ರೌಸರಲ್ಲಿ ಮೊಬೈಲಲ್ಲಿ ಮತ್ತು ಸಿಸ್ಟಮಲ್ಲಿ ಸೇಮ್ ಇರುತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಈ ಥರ ನಿಮಗೆ ಒಂದು ಕಾಲಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ಮೇಲ್ಗಡೆ. ಅಲ್ಲಿ ನೀವು ಏನು ಮಾಡಬೇಕು, ವೋಟರ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ವೋಟರ್ ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ, ನಿಮ್ಮ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದರೆ ಯಾರೆಲ್ಲ ಫಸ್ಟ್ ವೋಟರ್ ಐ ಡಿನ ಫಸ್ಟ್ ಯೂಸ್ ಮಾಡ್ತಿದ್ರೆ ಅದನ್ನು ಲಾಗಿನ್ ಮಾಡ್ಕೋಬೇಕು. ಫಸ್ಟ್ ಸೈನ್ ಅಪ್ ಮಾಡ್ಕೊಂಡು ಆಮೇಲೆ ಸೈನ್ ಇನ್ ಆಗಿ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಹಲವಾರು ಆಪ್ಷನ್ಗಳು ಇರ್ತವೆ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, ಫಿಲ್ ಫಾರ್ಮ್ ಅಂತಿರುತ್ತೆ. ಫಿಲ್ ಫಾರ್ಮ್ ಅಂತಿದ್ದಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಎರಡು ಆಪ್ಷನ್ ಇರುತ್ತೆ ನಿಮಗೆ. ಅದರು ನಿಮ್ಮದೇ ನೀವು ಆರ್ಡರ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದರೆ ನೀವು ಸೆಲ್ಫ್ ಅಂತ ಕ್ಲಿಕ್ ಮಾಡಿ, ಇಲ್ಲಪ್ಪ ಅಂತಂದರೆ ಅದರ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಬೇರೆಯವ್ರದ್ದಾಗಿತ್ತಪ್ಪ ಅಂದ್ರೆ ನೀವು ಇದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ನೀವೇನು ಮಾಡಬೇಕು, ನಿಮ್ಮ ವೋಟರ್ ಐ ಡಿ ನಂಬರ್ ಹಾಕಬೇಕಾಗತ್ತೆ. ವೋಟರ್ ಐ ಡಿ ನಂಬರ್ ಹಾಕಬೇಕಾಗತ್ತೆ. ಈ ಪಿಕ್ ನಂಬರ್ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಡೀಟೇಲ್ ಎಲ್ಲ ಶೋ ಆಗುತ್ತೆ. ಯಾವುದು ನಿಮ್ಮ ಬೂತ್ ಯಾವುದು, ಪ್ರತಿಯೊಂದು ನಿಮ್ಮ ಹೆಸರು, ನಿಮ್ಮ ಅಪ್ಪನ ಹೆಸರು ಎಲ್ಲ ಇರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಏನಿರುತ್ತೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 4 ಆಪ್ಷನ್ ಇದೆ. 4 ಆಪ್ಷನ್ ಏನಿದೆ ಅಂತಂದರೆ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಹಳೇದು ಏನಿದೆ ಏನು ಚೇಂಜಸ್ ಆಗಲಾರ್ದೆ ನಮಗೆ ಬೇಕು. ಏನಾದರೂ ನಿಮ್ಗೆ ಚೇಂಜಸ್ ಇದ್ದರೆ ಅದಕ್ಕೆ ಬೇರೆ. ಇವಾಗ ನಾವು ವಿತೌಟ್ ಕರೆಕ್ಷನ್ ಅಂತೇಳಿ ಥರ್ಡ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಕೊಡ್ತೀವಿ. ಓಕೆ ಕೊಟ್ಟಾದ್ಮೇಲೆ ನಿಮಗೆ ಮತ್ತೆ ತಿರ್ಗಾ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಫುಲ್ಲು ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಮಾಡ್ತಾ ಬಂದರೆ ನಿಮ್ಮದು ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎ ಕಾಲಮ್ ನೋಡಿದೆ, ಆಮೇಲೆ ಬಿ ಕಾಲಮಲ್ಲಿ ನಿಮ್ದು ಇರುತ್ತೆ. ಅದಾದಮೇಲೆ ಸಿ ಕಾಲಮಲ್ಲಿ ನಿಮಗೆ ಫಸ್ಟಿಗೆ ಮೊದಲನೇದಾಗಿ ನಾವು ಕ್ಲಿಕ್ ಮಾಡಿರ್ತೀವಿ ನೋಡಿ, ಇಲ್ಲಿ ಆಪ್ಷನ್ಗಳು ಇರ್ತವೆ. ನಮಗೇನಿಲ್ಲ ರಿಪ್ಲೇಸ್ಮೆಂಟ್ ವಿತೌಟ್ ಕರೆಕ್ಷನ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ವಿ. ಅದಾದ ನಂತರ ನಾವು ಏನು ಕ್ಲಿಕ್ ಮಾಡಬೇಕಂದ್ರೆ 4ನೇ ಕಾಲಮ್ ಇರುತ್ತೆ. ಇಲ್ಲಿ 4ನೇ ಕಾಲಮಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಲಾಸ್ಟ್ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ಅದಕ್ಕೆ ಲಾಸ್ಟ್ ಅಂತಂದರೆ ನೀವು FIR ಕಾಪಿ ತೊಗೋಬೇಕು, ಅದಕ್ಕಾಗತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದೆವಪ್ಪ ಅಂತಂದರೆ ಫ್ಲಡ್ ಆಗಿದ್ರೆ ಫೈರಲ್ಲಿ ಆ ಥರ ಇರುತ್ತೆ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇವತ್ತಿನ ಡೇಟ್ ಇರುತ್ತೆ. ಇವತ್ತಿನ ಡೇಟ್ ಆದಮೇಲೆ ನೆಕ್ಸ್ಟ್ ಪ್ಲೇಸ್ ಅಂತ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಬೆಂಗಳೂರು ಕೊಡ್ತೀನಿ. ನಿಮ್ಮದು ಯಾವುದಿದೆ ಆ ಪ್ಲೇಸ್ ಕೊಡಿ, ನಿಮ್ಮೂರ್ದು. ನಿಮ್ಮದು ಏನಿದೆ ಅದನ್ನು ನಿಮ್ಮ ಊರ್ದು ಪ್ಲೇಸ್ ಕೊಡಬೇಕು. ಪ್ಲೇಸ್ ಕೊಟ್ಟಾದ್ಮೇಲೆ ಅದು ಮತ್ತೆ ನಿಮ್ಮ ಊರು ಏನಿದೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ ಇದ್ದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮದು. ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊಂಡೆ. ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ
ಕರೆಕ್ಟಾಗಿ ಫಿಲ್ ಮಾಡಿ. ಬೆಂಗಳೂರು ಅಂತ ಕ್ಲಿಕ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಕ್ಯಾಪ್ಚರ್ ಕೇಳುತ್ತೆ. ಕ್ಯಾಪ್ಚರ್ಗೆ ನೀವೇನು ಮಾಡಬೇಕು, ಅದಕ್ಕೆ ಸ್ಮಾಲ್ ಇದೆಯೋ ಇಲ್ಲ ಬಿಗ್ ಲೆಟರ್ಸ್ ಇದೆಯೋ ಅದನ್ನೇ ನೋಡಿಬಿಟ್ಟು ನೀವು ಕ್ಲೀನಾಗಿ ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳಿ ನೀವು ಫಸ್ಟು, ಅದು ಏನಿದೆ ಎತ್ತಿದೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ರತಿಯೊಂದನ್ನು ಯಾವ ಥರ ಏನು ಎತ್ತ ಪ್ರತಿ ಒಂದೊಂದು ಪಿನ್ ಟು ಪಿನ್ ನಿಮಗೆ ಅಲ್ಲಿ ಶೋ ಆಗಿರುತ್ತೆ. ಇಲ್ಲ ಕ್ಯಾಪ್ಚರ್ ಬೇಡವಾ ನಿಮಗೆ ಅಂತಂದ್ರೂ ಚೇಂಜ್ ಆಪ್ಷನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಚೇಂಜ್ ಆಪ್ಷನ್ ಕೂಡ ಚೇಂಜ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಬರುತ್ತೆ. ಅದಾದ ನಂತರ ನೀವು ಚೇಂಜ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಮತ್ತೆ ಸೆಲೆಕ್ಟ್ ಮಾಡಿ, ಆಮೇಲೆ ಅದು ಏನಿದೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ಸ್ಟೆಪ್, ಇದು ಒಂದು ನೀವು ಈಜಿ ಸ್ಟೆಪ್ ಇರುತ್ತೆ, ಅದನ್ನೊಂದು ನೀವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಆದಮೇಲೆ ನಿಮಗೆ ತೋರಿಸ್ತದೆ, ನಿಮಗೆ ಇಲ್ಲಿ ಸೆಕೆಂಡಲ್ಲಿ ಸಬ್ಮಿಟ್ ಅಂತಿರುತ್ತೆ, ಸಬ್ಮಿಟ್ ಕೊಡಿ. ಅದಾದ ನಂತರ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮಗೆ ಹೆಂಗೆ ಸ್ಕ್ರೋಲ್ ಡೌನ್ ಮಾಡಿ, ನಿಮ್ಮ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಅದಾದ ಸ್ಕ್ರೋಲ್ ಬಂದುಬಿಟ್ಟು ಇಲ್ಲಿ ನೋಡಿ, ಈ ಸೈನ್ ಅಂತಿದೆ ನೋಡಿ, ಈ ಸೈನ್ಗೆ ಸಬ್ಮಿಟ್ ಕೊಡಿ. ಈ ಸೈನಿಗೆ ಸಬ್ಮಿಟ್ ಕೊಟ್ಟಾದಮೇಲೆ ನೀವು ಈ ಸೈನಿಗೆ ಸಬ್ಮಿಟ್ ಕೊಡಿ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದಮೇಲೆ ನಿಮಗೆ ಈ ಥರ ಒಂದು ಕಾಲಮ್ ಓಪನ್ ಆಗುತ್ತೆ. ಕಾಲಮ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳ್ತದೆ. ಇಲ್ಲಿ ಫಸ್ಟ್ ಲೈನಲ್ಲಿ ನೀವೇನು ಮಾಡಬೇಕು, ಆಧಾರ್ ನಂಬರ್ ಹಾಕಬೇಕು. ಅದಾದ ನಂತರ ನಿಮ್ಗೆ ಇಲ್ಲಿ ಆಧಾರ್ದು OTP ಬರುತ್ತೆ. ಆಧಾರ್ OTP ಬಂದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾದಮೇಲೆ ಸಬ್ಮಿಟ್ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರ್ತಾ, ಟಿಕ್ ಮಾರ್ಕ್ ಮಾಡಬೇಕು. ಅದನ್ನು ಟಿಕ್ ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಕೊಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆದಮೇಲೆ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೊಂದು ಮೊಬೈಲಿಗೆ SMS ಬರುತ್ತೆ. SMS ಅದನ್ನು ಇಲ್ಲಿ ಕಾಲಮಲ್ಲಿ ಒಂದು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ ಆಧಾರ್ ಕಡೆಯಿಂದ, ಆಧಾರ್ ಅಥಾರಿಟೀಸ್ ಕಡೆಯಿಂದ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಟೈಮಿಂಗ್ ಓಡ್ತಾ ಇರ್ತದೆ ಕೆಳಗಡೆ. ನಿಮ್ಮದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರ, ಲಾಸ್ಟ್ ನಂಬರ್ ಏನು ಇಲ್ಲೆಲ್ಲ ತೋರಿಸ್ತಾ ಇರ್ತದೆ. ಅದು ತೋರಿಸಿದಾದ್ಮೇಲೆ ಇಲ್ಲಿ ನೀವು OTP ಹಾಕಬೇಕಾಗತ್ತೆ. ನಿಮ್ಮ ಮೊಬೈಲಿಗೆ ಬಂದಿರೋದಂಥ OTP ಬಂದಿರುತ್ತಲ್ವ, ಆ OTP ಹಾಕಬೇಕಾಗತ್ತೆ. ನೀವು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬರುತ್ತೆ ನಿಮಗೆ. ಅದು ಸ್ವಲ್ಪ ಟೈಮಿಂಗ್ ತಗೊಳ್ತದೆ ಬರೋದಕ್ಕೆ. OTP ಸ್ವಲ್ಪ ಟೆಕ್ನಿಕಲ್ ಎರರ್ ಬಂದು ಅಂದರೆ ತಗೊಳ್ತದೆ. ಅದಾದ ನಂತರ ತಾನೇ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲಿಗೆ OTP ಬರುತ್ತೆ. OTP ಬಂದಮೇಲೆ OTP ಎಂಟ್ರ್ ಮಾಡಿ. OTP ಎಂಟ್ರ್ ಆದಮೇಲೆ ಬಂದಿಲ್ಲ ಅಂತಂದರೆ ಮತ್ತೆ ರೀಸೆಂಡ್ ಆಪ್ಷನ್ ಬರುತ್ತೆ ನಿಮಗೆ. ರೀಸೆಂಡ್ ಕೂಡ ಕೊಡ್ಬೋದು. ಅದಕ್ಕೆ ರೀಸೆಂಡ್ ಕೊಟ್ರೆ ಅಂತಂದ್ರೆ ರೀಸೆಂಡನು ಹೋಗುತ್ತೆ. ಅದಂತರ ಈಸಿಯಾಗಿ ಬರ್ಬೋದು. ಬಂತಂದರೆ ಕೆಲವೊಂದಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಆ ಟೈಮಲ್ಲಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬಂತು, ಇವಾಗ ಹಾಕಿದಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿಂದ ಈ ಥರ ಹೋಗುತ್ತೆ ನಿಮ್ಮದು. ಈ ಥರ ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ, ಇಲ್ಲಿ ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ಬಂದಾದಮೇಲೆ ನೀವು ಏನು ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗ್ತಾ ಇರ್ತದೆ. ಇಲ್ಲಿ ನೀವು ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಸೇಫರ್ ಸೈಡು ಇಲ್ಲಿ ಕೊಟ್ರಪ್ಪ ಅಂದರೆ ಇಲ್ಲಿ ನಿಮ್ಗೆ ಅಕ್ನಾಲೇಜ್ಮೆಂಟು ಬಂದಿರುತ್ತೆ. ಅದನ್ನು ನೀವು ಓಪನ್ ಕೂಡ ಮಾಡ್ಕೊಂಡು ನೋಡ್ಕೋಬೋದು. ಈ ಥರ ಅಕ್ನಾಲೇಜ್ಮೆಂಟ್ ಇರುತ್ತೆ. ಇದರಲ್ಲಿ ಡೀಟೇಲ್ಸ್ ಎಲ್ಲ ನೀವು ಶೋ ಆಗಿರುತ್ತೆ, ಏನು ಎತ್ತ ಅಂಥೇಳಿ. ಅದು ನಿಮಗೆ ಅಕ್ನಾಲೇಜ್ಮೆಂಟ್ ಇರುತ್ತೆ. ನೀವು ಫೋಟೋ ಕೂಡ ಚೇಂಜ್ ಮಾಡ್ಕೋಬೋದು. ಅದನ್ನು ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ಅನ್ಕೊತೀನಿ. ನಿಮಗೆ ನೆಕ್ಸ್ಟ್ ಯಾವುದಾದ್ರದ್ದು ವಿಡಿಯೋ ಬೇಕಾದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.